ಸ್ವಲ್ಪ ಹಿಂದೆ ಸರ್ ರಿಪೋರ್ಟರ್ ಬರ್ತಾವ್ರೆ ಟೈಮಲ್ಲಿ ಅಕ್ಷತಾ ಹೊಡಿಲಿ ಮುಂದೆ ಬನ್ನಿ ಬೈಟ್ ತಗೊಂಡು ನಂಗೆ ಬೈಟ್ ಇಟ್ಕೊಳ್ಳಿ ಎಲ್ಲ ಅವ್ರು ಇಟ್ಕೊಂಡಾಗ ಹಂಗೆ ಇಟ್ಕೊಳ್ಳಿ ಅವ್ರು ಯಾರೋ ಫೋನ್ ಮಾತಾಡ್ತಾರೆ ಮಾತಾಡಲಿ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ದಿನ ಬಡ್ಡೆ ಅಂತ ಹೇಳ್ತಾರೆ. ಈ ವಿಷಯದ ಯಾವ ಉದ್ದೇಶದಿಂದ ಹೇಳಿದ್ರು ಆ ವೇದಿಕೆಯಲ್ಲಿ ಈ ಪದ ಬಳಕೆ ಸರಿ ಇಲ್ಲ. 25ನೇ ವರ್ಷದ ಈ ಪದಕ್ಕೂ ಅರ್ಥ ಅನ್ನ ಅವ್ರ ವಿವರಣೆಗೆ ನಾವು ಹೇಳ್ತಾ ಇದ್ದೀವಿ. ಇದನ್ನ ಯಾಕೆ ಹೇಳಬೇಕು ಅಂತ ಹಿಂದೆ ಈಗಾಗಲೇ ಈತ ಎಂಟಿ ಮೇಲಿನ ಹಲ್ಲೆಯಿಂದಾಗಿ ಕಂಪ್ಲೇಂಟ್ ಕೂಡ ಕಂಪ್ಲೇಂಟ್ ಕೊಟ್ಟು ಜೈಲ್ ಪಾಲಾಗಿದ್ರು. ಮತ್ತೆ ಈಗಾಗಲೇ 1.5 ವರ್ಷದ ಹಿಂದೆ ಒಂದು ಪದ ಸಾರ್ವಜನಿಕವಾಗಿ ಅವರು ಹೇಳ್ತಾರೆ. ಅದೃಷ್ಟ ದೇವತೆ ಏನಾದರೂ ಹಣೆ ಭಾಗಕ್ಕೆ ಬಂದ್ರೆ ಬಟ್ಟೆಯನ್ನು ಬಿಚ್ಚಿ ಅದೆಲ್ಲ ಕೂಡ ಆ ಒಂದು ಹೇಳಿಕೆ ಹೆಣ್ಣು ಮಕ್ಕಳಿಗೆ ಮುಜುಗರ ತರಿಸುವಂಥದ್ದು. ನೋಟ್ ಮಾಡಿ, ಮುಜುಗರ ತರಿಸುವಂತ ಪದಗಳನ್ನ ಈಗ ಒಬ್ಬ ನಾಯಕ ನಟನಾಗಿ ಬಳಸ್ತಾ ಬಂದ್ರೆ ಇವತ್ತು ಆ ಮಾತು ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಅವ್ರು ಹೋಗ್ತಾಳೆ ಅನ್ನೋ ಪದ ಟ್ರೋಲ್ ಆಗಿದೆ. ಈ ಪದಗಳ ಟ್ರೋಲ್ನ ನಾವು ಹೆಣ್ಣು ಮಕ್ಕಳು ಹೇಗೆ ಸಹಿಸ್ಕೊಬೇಕು, ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಅವರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ. ನಮಸ್ತೆ ಮೇಡಮ್, ಇವತ್ತು ನೀವು ಕೊಡ್ತೀರ ಸೇನೆಯವರು ಇವತ್ತು ಬಂದು ಕಂಪ್ಲೇಂಟ್ ಕೊಡ್ತಾರೆ, ಯಾವ ಇಶ್ಯೂಗಳು ಸರ್? ಲಾಸ್ಟ್ ವೀಕು ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ದರ್ಶನ್ ಅವರು, ಸಂಸದೆ ಸುಮಲತಾ ಅವರು ಇರ್ತಾರೆ, ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಕೂಡ ಇರ್ತಾರೆ, ಹಲವಾರು MLAಗಳು ಕೂಡ ಇರ್ತಾರೆ, ಮತ್ತು ಸಾವಿರಾರು ಅಭಿಮಾನಿಗಳು ಕೂಡ ದರ್ಶನ್ ಅಭಿಮಾನಿಗಳು ಕೂಡ ಇರ್ತಾರೆ. ಆ ಒಂದು ಸ್ಟೇಜಲ್ಲಿ ಅವರು ಏನಂತ ಹೇಳ್ತಾರೆ, ಇವಳು ಅಜ್ಜಿನ ಬಡಿಯ ಇವತ್ತೊಬ್ಳು ಇರ್ತಾಳೆ, ನಾಳೆ ಒಬ್ಳು ಬರ್ತಾಳೆ, ಥೂ ಅಂತ ಹೇಳ್ತಾರೆ. ಅಂದರೆ ಮಹಿಳೆಯರು ಅಂದರೆ ಇವ್ರಿಗೆ ಥೂನಾ? ಮತ್ತು 2.5 ವರ್ಷಗಳ ಹಿಂದೆ ಒಂದು ಪದ ಹೇಳ್ತಾರೆ, ಅದೃಷ್ಟ ದೇವತೆ ಮನೆ ಬಾಗಿಲಿಗೆ ಬಂದರೆ ಬಾಗಿಲು ತೆರೆದು ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡ ಹಾಕೋಬೇಕು ಅಂತ ಹೇಳ್ತಾರೆ. ಬೆಡ್ರೂಮು 3 ರೂಮು 2 ಒಂದೇನೆ. ನಾನು ಕನ್ನಡದಲ್ಲಿ ಹೇಳಿದೆ ಅಕ್ಕ. ಹಂಗಂದ್ರೆ ಏನರ್ಥ? ಮಹಿಳೆಯರು ಅಂತ ಹೇಳಿದ್ರೆ ಬಣ್ಣದ ಬೊಂಬೆಗಳ, ಅಥವಾ ಇವ್ರ ಮುಂದೆ ನಿಂತ್ಕೊಂಡು ತೆರೆ ಮೇಲೆ ನೃತ್ಯ ಮಾಡುವಂಥ ಬೊಂಬೆಗಳ ಥರ ಮಹಿಳೆಯರನ್ನ ಟ್ರೀಟ್ ಮಾಡ್ತಿದ್ದಾರಾ? ಏನು ಅಂದ್ಕೊಂಡಿದ್ದಾರೆ ದರ್ಶನ್ ಅವರು? ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೀವಿ. ಅವರು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಅವ್ರ ಮುಂದೆ ನಾವು ಹೋಗಿ ಮಾತಾಡಲಿಕ್ಕೂ ಆಗಲ್ಲ, ಅವರು ಸಿಗೋದು ಇಲ್ಲ. ಹಾಗಾಗಿ ನಾವು ಇವತ್ತು ಮಹಿಳಾ ಆಯೋಗದ ಮೂಲಕ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ. ನೀವು ಮಹಿಳೆಯರ ಕ್ಷಮೆನೂ ಕೇಳಬೇಕು, ಮುಂದೆ ನೀವು ಬದಲಾಗಬೇಕು. ನೀವು ನಿಮ್ಮನ್ನು ತುಂಬ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ, ಯುವ ಪೀಳಿಗೆಗೆ ನೀವು ಯಾವ ರೀತಿಯ ಸಂದೇಶನ ಕಳಿಸ್ತಾ ಇದ್ದೀರಾ ಅಂತ ನಾವು ಈ ಮೂಲಕ ದರ್ಶನ್ ಅವ್ರನ್ನ ಕೇಳ್ತಿದ್ದೀವಿ. ರಾಜ್ಕುಮಾರ್ ಅಂತ ದೊಡ್ಡ ದೊಡ್ಡ ನಟರು, ವಿಷ್ಣುವರ್ಧನ್ ಸರು, ಪ್ರತಿಯೊಬ್ಬರು ಎಷ್ಟು ಒಳ್ಳೆ ನಟಗಳು ನಮ್ಮ ರಾಜ್ಯದಲ್ಲಿ ಬಂದು ಹೋಗಿದ್ದಾರೆ. ಅವರಂಥ ಒಂದು ಮಾಡಿರುವಂಥ ಸ್ಟೇಜಲ್ಲಿ ನೀವು ಈ ರೀತಿ ಪದ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಾವು ಯಾಕೆ ಸಹಿಸ್ಕೋಬೇಕು? ನಾವು ಕೂಡ ನಿಮ್ಮ ಅಭಿಮಾನಿಗಳು. ಕಾಟೇರ ಸಿನಿಮಾನ ಪ್ರಮೋಟ್ ಮಾಡಿದ್ದೀವಿ. ನೀವು ಒಳ್ಳೊಳ್ಳೆ ಪದಗಳನ್ನ ಮತ್ತು ಯುವ ಪೀಳಿಗೆಗೆ ಒಳ್ಳೆ ಸಂದೇಶ, ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾನ ಕೊಟ್ಟಿದ್ದೀರಾ. ನೀವು ತೆರೆ ಮೇಲೆ ಹೇಗಿದ್ದೀರಾ ಅದು ತೆರೆ ಹಿಂದೆನೂ ಕೂಡ ಹಾಗೇ ಇರಿ. ಮತ್ತು ಹಲವು ವರ್ಷಗಳ ಹಿಂದೆ ತನ್ನ ಹೆಂಡತಿಗೆ ಸಿಗರೇಟಿಂದ ಸುಟ್ಟು ಕೋರ್ಟಿಂದ ಮತ್ತು ಜೈಲು ಅನುಭವಿಸಿ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಆ ಮಗನೂ ಕೂಡ ನನಗೆ ಹುಟ್ಟಿದಾನೋ ಇಲ್ವೋ ಇವನು, ನನಗೆ ಡೌಟ್ ಇದೆ ಅಂತ ಹೇಳ್ತಾರೆ. ಈ ಥರ ಒಂದು ನಾಯಕ ನಟ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಮತ್ತು ಒಂದು ಹೆಂಡತಿಗೆ ಆದರೆ ಗೌರವ ಇಲ್ಲ, ಮಹಿಳೆಯರಿಗೆ ಗೌರವ ಇಲ್ಲ, ಪ್ರೊಡ್ಯೂಸರ್ಗಳಿಗೆ ಗೌರವ ಇಲ್ಲ. ನಿನಗೆ ಎಷ್ಟು ಸಾರಿ ಗುಮ್ಮಿಸ್ಕೊಳ್ತೀಯಾ ಅಂತ ಹೇಳ್ತಾರೆ. ಎಲ್ಲ ತಗಡು ಅಂತ ಹೇಳ್ತಾರೆ. ಇವ್ರಿಗೆ ಏನು ನೈತಿಕತೆ ಇದೆ ಈ ಥರ ಮಾತಾಡಲಿಕ್ಕೆ ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಬಿಟ್ಟು ಇವತ್ತು ತಮ್ಮನ್ನು ತಾವೇ ಡಿಗ್ರೇಡ್ ಮಾಡ್ಕೊಳ್ತಿದ್ದಾರೆ ದರ್ಶನ್ ಅಂತ ಅನಿಸ್ತಾ ಇದೆ. ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ. ಇವಾಗ ನಾವು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಾದ್ಮೇಲೆ ಅವರು ನಮ್ಮ ಮಹಿಳೆಯರ ಕ್ಷಮೆ ಕೇಳಲೇಬೇಕು, ಇಲ್ಲಾಂದ್ರೆ ನಾವು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೂ ಸಿದ್ಧ ಇದ್ದೀವಿ. ಈಗ ಏನು ನೀವು ಪ್ರತಿಭಟನೆ ಮಾಡ್ತೀವಿ, ಇದಕ್ಕೇನೋ ದರ್ಶನ್ ಅವರು ರಿಯಾಕ್ಟ್ ಮಾಡಿಲ್ಲ, ನಿಮ್ಮ ಮುಂದಿನ ನಡೆಗಳೇನು? ಅವ್ರು ಅವ್ರು ಇರೋದೇ ಹಾಗೆ, ಬಟ್ ಬದಲಾಗಬೇಕು. ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಈ ಸಮಾಜ ಒಪ್ಕೊಳ್ಳೋಕ್ಕಾಗಲ್ಲ ಸರ್. ನಾವು ಕೂಡ ಬಹಿಷ್ಕಾರ ಹಾಕೋದು ನಮಗೂ ಗೊತ್ತಿದೆ.
ಮತ್ತು ಅವರ ಸಿನಿಮಾನ ಎಲ್ಲರೂ ನೋಡಲೇಬೇಕು ಅಂತ ನಾವೇನು ಇದು ಮಾಡಲ್ಲ. ಯಾಕೆಂದರೆ ನನ್ನ ಮಗನಿಗೆ ಹೇಳ್ತೀನಿ, ನನ್ನ ಮಗನಿಗೆ 25 ವರ್ಷದ ಮಗ ಇದೆ, ನಾನು ನೋಡಬೇಡ ಅಂತ ಹೇಳ್ತೀನಿ. ಮಹಿಳೆಯಾಗಿ ನನ್ನ ಮಗನ ನೋಡ್ಲಿಕ್ಕೆ ಬಿಡಲ್ಲ ನಾನು. ಯಾಕೆಂದರೆ ಅಪ್ಪನ ವಿಷಯದಲ್ಲಿ ಏನು ಸಂದೇಶ ಇದೆ, ಯಾವ ಸಂದೇಶ ಇಟ್ಕೊಂಡು ದರ್ಶನ್ ಯುವ ಪೀಳಿಗೆನ ಪ್ರಮೋಟ್ ಮಾಡ್ತಾರೆ, ಹೌದಲ್ವಾ? ಹಂಗಾಗಿ ನಾವು ಖಂಡಿತ ದರ್ಶನ್ ಫಿಲ್ಮ್ನೂ ಬ್ಯಾನ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಥ್ಯಾಂಕ್ ಯು.